ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ನಡುವೆ ಸಮನ್ವಯತೆ ಕೊರತೆ ಏನಾದರೂ ಎದುರಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಸರ್ಕಾರದ ವಿರುದ್ಧ ಹೋರಾಟಗಳು ತೀವ್ರವಾಗಿ ನಡೀತಾ ಇದ್ದಾವೆ. ಆದರೆ ಹೋರಾಟದಲ್ಲಿ ದೋಸ್ತಿಗಳು ದೂರ ದೂರ ಉಳಿದುಕೊಂಡಿದ್ದಾರೆ. ಒಗ್ಗಟ್ಟಾಗಿ ಹೋರಾಟ ರೂಪಿಸುವಲ್ಲಿ ಎರಡು ಪಕ್ಷಗಳು ವಿಫಲವಾಗ್ತಾ ಇದೆ. ಬಿಜೆಪಿ ಹೋರಾಟದಿಂದ ಈಗ ಜೆಡಿಎಸ್ ಅಂತರ ಕಾಯ್ದುಕೊಂಡಿದೆ. ಇನ್ನು ಬಿಜೆಪಿ ಇಡೀ ರಾಜ್ಯದಾದ್ಯಂತ ಹೋರಾಟ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಿತ್ತು. ಆದರೆ ಜೆಡಿಎಸ್ ಪಕ್ಷ ಈ ಒಂದು ಹೋರಾಟದಿಂದ ಅಂತರ ಕಾಯ್ದುಕೊಳ್ತಾ ಇದೆ. ಅಹೋರಾತ್ರಿ ಹೋರಾಟದಲ್ಲಿ ಜೆಡಿಎಸ್ ಭಾಗಿಯಾಗ್ತಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಎರಡೂ ಪಕ್ಷಗಳ ನಡುವೆ ಸಮನ್ವಯತೆ ಕೊರತೆ ಇದೆ ಅನ್ನುವಂತಹ ಒಂದು ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇತ್ತು. ಇದನ್ನ ಜೆಡಿಎಲ್ಪಿ ನಾಯಕ ಇತ್ತೀಚೆಗೆ ಒಪ್ಕೊಂಡಿದ್ರು ಕೂಡ. ಎರಡು ಪಕ್ಷಗಳ ನಡುವೆ ಸಮನ್ವಯತೆ ಆಗ್ತಾ ಇಲ್ಲ ಅಂತ ಸುರೇಶ್ ಬಾಬು ಅವರು ಹೇಳಿಕೆ ಕೊಟ್ಟಿದ್ದಾರೆ. ಎರಡು ಪಕ್ಷಗಳ ಸಮನ್ವಯ ಸಮಿತಿ ರಚನೆ ಆಗಬೇಕು. ಎರಡು ಪಕ್ಷಗಳ ನಡುವೆ ಸಮನ್ವಯತೆ ರೂಪಿಸೋದಕ್ಕೆ ಅಂತ ಸಮಿತಿಗಳನ್ನು ರಚನೆ ಮಾಡಬೇಕು. ಈ ಬಗ್ಗೆ ದೇವೇಗೌಡರು ಕುಮಾರಸ್ವಾಮಿ ಗಮನಕ್ಕೂ ಕೂಡ ನಾವು ತರ್ತೀವಿ ಅಂತ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ. ಚರ್ಚೆ ಮಾಡಿಲ್ಲ, ಏಕಾಏಕಿ ಇವರು ತೀರ್ಮಾನ ತಗೊಂಡಿದ್ದಾರೆ. ಅದು ಸರಿಯಲ್ಲ. ತೀರ್ಮಾನ ತಗೊಳ್ಳೋಂಥ ಸಂದರ್ಭದಲ್ಲಿ ಇಲ್ಲ ವರಿಷ್ಠರ ಗಮನಕಾರ ತರಬೇಕು, ಇಲ್ಲಾಂದರೆ ರಾಜ್ಯ ಮಟ್ಟದವ್ರ ಹತ್ರನಾದ್ರು ಚರ್ಚೆ ಮಾಡಬೇಕು. ಯಾವುದನ್ನು ಕೂಡ ಮಾಡದೆ ಇವರು ಏಕಾಂಗಿಯಾಗಿ ಈ ತೀರ್ಮಾನವನ್ನು ತಗೊಂಡಿದ್ದಾರೆ. ಅದನ್ನು ಇದು ಹಿಂದೆನೂ ಕೂಡ ಈ ಥರ ಮಾಡಿದರು. ಯಾವಾಗ ಪಾದಯಾತ್ರೆ ಮಾಡೋ ಸಂದರ್ಭದಲ್ಲೂ ಕೂಡ ದಿಢೀರ್ ನಿರ್ಧಾರ ತಗೊಂಡ್ರು. ಅದು ಆವಾಗಲೂ ಗಮನಕ್ಕೆ ತರಲಿಲ್ಲ. ಮತ್ತೆ ಮಧ್ಯದಲ್ಲಿ ಅವಾಗ ಈ ಎರಡೂ ಪಕ್ಷದ ವರಿಷ್ಠರು, ಕೇಂದ್ರದ ವರಿಷ್ಠರುಗಳು ಮಧ್ಯವಸ್ಥಿಕೆ ವಹಿಸಿ ಸರಿಪಡಿಸಿದಂಥದ್ದು. ಈ ಥರ ಬೆಳವಣಿಗೆಗಳು ಯಾವಾಗಲೂ ಮರುಕಳಿಸಬಾರ್ದು. ಅದನ್ನು ಆಗಿದ್ದನ್ನೇ ಮತ್ತೆ ರಿಪೀಟ್ ಮಾಡೋದ್ರಲ್ಲಿ ಎಲ್ಲಿ ಉದ್ದೇಶ ಎಲ್ಲೋ ಕೂಡ ಸರಿ ಕಾಣಿಸಲ್ಲ. ಅದಾಗಬಾರ್ದು ಅನ್ನೋದು ನನ್ನ ಒಂದು ಒತ್ತಾಯ. ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಕೇಂದ್ರದ ಸಚಿವರು, ನಮ್ಮ ಮುಖಂಡರಾದಂಥ ಕುಮಾರಣ್ಣವ್ರಿಗೆ ನಾವು ಈಗಾಗಲೇ ಗಮನಕ್ಕೆ ತಂದಿದ್ದೇನೆ. ಈ ಥರ ಬೆಳವಣಿಗೆಗಳು ಸರಿಯಲ್ಲ. ದಯಮಾಡಿ ಇದು ಮುಂದೆ ಪದೇ ಪದೇ ಮರುಕಳಿಸಿದ ರೀತಿಯಲ್ಲಿ ನೀವು ಮಧ್ಯಸ್ಥಿಕೆ ವಹಿಸಿ ಇದನ್ನು ಸರಿಪಡಿಸಿ. ಇಲ್ಲಾಂದರೆ ರಾಜ್ಯದಲ್ಲಿ ಈ ಥರ ಭಿನ್ನಾಭಿಪ್ರಾಯಗಳನ್ನ ಸೃಷ್ಟಿಯಾಗಲಿಕ್ಕೆ ಬಿಡಬೇಡಿ ಅಂತಕ್ಕಂಥದ್ದು ನಾವು ಹೇಳಿದ್ದೇವೆ. ಮತ್ತು ಈ ಹೋರಾಟದಲ್ಲಿ ನಾವು ಖಂಡಿತ ನಾವು ಮನೇಲಿ ಕೂರೋರಲ್ಲ, ಜನತಾದಳದವರು ನಾವು ಕೂಡ ಇವತ್ತು ಬೀದಿಗಿಳಿದು ಇವ್ರು ಮಾಡಿರ್ತಕ್ಕಂಥ ಏನು ಎಲ್ಲ ತೆರಿಗೆನ ಏನು ಹೆಚ್ಚಿಸ್ತಾ ಹೊರಟಿದ್ದಾರೆ, ಇದರೆಲ್ಲದರ ವಿರುದ್ಧನೂ ಕೂಡ ಇವತ್ತು ಗ್ರಾಹಕರಿಗೆ ಕಿವಿ ಮುಟ್ಟೋ ರೀತಿಯಲ್ಲಿ ನಾವು ಹೋರಾಟಗಳನ್ನ ಮಾಡ್ತೇವೆ. ಸರಿ, ಇವತ್ತಿನ ಆಗ್ಬೋದು. ಇದನ್ನು ಇವಾಗಲೇ ಸರಿಪಡಿಸಿ ಎರಡೂ ಕೂಡ ಹೊಂದಾಣಿಕೆಯಿಂದ ಒಟ್ಟಿಗೆ ಹೋರಾಟ ಮಾಡಲಿಕ್ಕೆ ಅನುವು ಮಾಡಿಕೊಡಿ ಅಂತ ನಾನು ಎರಡೂ ಪಕ್ಷದ ವರಿಷ್ಠರನ್ನ ಒತ್ತಾಯ ಮಾಡ್ತೇನೆ. ಇಲ್ಲ, ಇವರು ಯಾರ ಹತ್ರನೂ ಚರ್ಚೆ ಮಾಡಿಲ್ಲ. ಏಕಾಏಕಿ